ಇನ್ನು ರಣಮಳೆಯ ಹೊಡೆತಕ್ಕೆ ಕರಾವಳಿಯಲ್ಲಿ ನಾನಾ ಅಧ್ವಾನಗಳು ಆಗೋಗಿವೆ. ಭಯದಲ್ಲೇ ಜೀವನ ನಡೆಸೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಬಸ್ಸು, ಕಾರು ಅಪಘಾತದಲ್ಲಿ ತಂದೆ ಮತ್ತು ಮಗಳು ಪವಾಡ ರೀತಿಯಲ್ಲಿ ಬದುಕುಳಿದ್ರೆ ಮರ ಬೀಳೋ ಶಬ್ದ ಕೇಳಿ ಮೂವರು ಬದುಕುಳಿದಿದ್ದಾರೆ. ಗುಡ್ಡ ಕುಸಿತದ ಭೀತಿಯಿಂದ 200 ಕುಟುಂಬಗಳು ಆತಂಕದಲ್ಲಿವೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಬನ್ನಿ. ಬಸ್ ಕಾರು ಡಿಕ್ಕಿ, ತಂದೆ ಮಗಳು ಜಸ್ಟ್ ಮಿಸ್. ಕಾರಿನ ಮೇಲೆ ಬಿದ್ದ ಮರ, ಪ್ರಯಾಣಿಕರು ಬಚಾವ್. ಗುಡ್ಡ ಕುಸಿತದ ಭೀತಿ, ಆತಂಕದಲ್ಲಿ 150 ಮನೆಗಳು. ಈ ವರ್ಷ ಸ್ವಲ್ಪ ಜಾಸ್ತಿನೇ ಕುಸಿತ ಉಂಟಾಗ್ತಾ ಇದೆ. ಅಲ್ಲೆಲ್ಲ ನೋಡ್ಬೋದಾಗಿದೆ, ಏನು ಆ ಗುಡ್ಡದಂತಿರುವ ಪ್ರದೇಶ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂಥದ್ದು ಮತ್ತೆ ಆ ಭಾಗದಿಂದ ಮಣ್ಣು ಬರ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ರಣಮಳೆಗೆ ಕರಾವಳಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಆಗೋಗಿದೆ. ನಿರಂತರ ಮಳೆ ಜನರನ್ನ ನಿದ್ದೆಗೆಡಿಸುವಂತೆ ಮಾಡಿದ್ರೆ ಮತ್ತೊಂದು ಕಡೆ ಸಾಲು ಸಾಲು ಅವಘಡಗಳಿಗೂ ಸಾಕ್ಷಿಯಾಗಿದೆ. ದಕ್ಷಿಣ ಕನ್ನಡದ ಪುತ್ತೂರಿನ ಮುರೈ ಎಂಬಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಯೂಟರ್ನ್ ತೆಗೆದುಕೊಳ್ಳುವಾಗ ಕಾರಿನ ಹಿಂಬದಿಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಕಾರು ನಜ್ಜುಗುಜ್ಜಾಗಿದೆ. ರಣಮಳೆ ದೃಶ್ಯ 1. ಪವಾಡ ರೀತಿಯಲ್ಲಿ ತಂದೆ ಮಗಳು ಮಗು ಬಚಾವ್. ಅಪಘಾತ ಅದ್ಯಾವ ಮಟ್ಟಿಗೆ ಇತ್ತು ಅಂದ್ರೆ ಡಿಕ್ಕಿಯ ರಭಸಕ್ಕೆ ಕಾರು ಪಲ್ಟಿ ಹೊಡೆದಿದೆ. ಇನ್ನು ಕಾರಿನಲ್ಲಿ 3 ಇದ್ರು. ತಂದೆ ಮಗಳು ಮಗು ಪವಾಡ ರೀತಿಯಲ್ಲಿ ಬಚಾವಾಗಿದ್ದಾರೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ರಣಮಳೆ ದೃಶ್ಯ 2. ಮರ ಬೀಳೋ ಶಬ್ದದಿಂದ 3 ಬಚಾವ್. ಇನ್ನು ಭಾರೀ ಮಳೆ ಹೊಡೆತಕ್ಕೆ ದಕ್ಷಿಣ ಕನ್ನಡದ ರಾಮಕುಂಜ ಬಳಿ ದೊಡ್ಡ ದುರಂತವೇ ತಪ್ಪಿದೆ. ರಸ್ತೆ ಬದಿ ನಿಂತಿದ್ದ ಕಾರಿನ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮರ ಬೀಳೋ ಶಬ್ದ ಕೇಳಿ ಮುಂಚೆಯೇ ಕಾರಿನಿಂದ ಇಳಿದು 3 ಬದುಕುಳಿದಿದ್ದಾರೆ. ರಣಮಳೆ ದೃಶ್ಯ 3. ಕ್ಷಣ ಕ್ಷಣಕ್ಕೂ ಕುಸಿಯುತ್ತಿರೋ ಗುಡ್ಡ, ಆತಂಕದಲ್ಲಿ 200 ಕುಟುಂಬ. ಇನ್ನು ಮಂಗಳೂರಿನ ಬಜಾಲ್ ವಾರ್ಡ್ನ ಜಲ್ಲಿಗುಡ್ಡೆಯಲ್ಲಿ ಕ್ಷಣ ಕ್ಷಣಕ್ಕೂ ಗುಡ್ಡ ಕುಸಿಯುತ್ತಿರೋದು ಸುತ್ತಮುತ್ತಲಿನ 200ಕ್ಕೂ ಹೆಚ್ಚು ಮನೆಗಳಿಗೆ ಆತಂಕ ತಂದಿಟ್ಟಿದೆ. ಕುಸಿದ ಮಣ್ಣಿನಿಂದ ರಸ್ತೆ ಚರಂಡಿಗಳೇ ಮುಚ್ಚಿ ಹೋಗಿದೆ. ಈ ಜಲ್ಲಿಗುಡ್ಡೆಯಲ್ಲಿರುವಂತಹ ಈ ಗುಡ್ಡದಿಂದ ಏನು ಈ ಒಂದು ಮಣ್ಣು ಬರುತ್ತೆ, ಈ ಒಂದು ಭಾಗದಲ್ಲಿ ನೋಡ್ಬೋದಾಗಿದೆ. ಮಳೆ ಬಂದಾಗಲೆಲ್ಲ ಅಲ್ಲಿಂದ ಬಂದಂತಹ ಮಣ್ಣು ಇಲ್ಲಿ ಇರುವಂಥದ್ದು. ಇದು ಸಂಪೂರ್ಣವಾಗಿ ಇದು ಡಾಂಬರ್ ರಸ್ತೆ ಆದರೂ ಕೂಡ ಇಲ್ಲಿ ನೋಡ್ಬೋದಾಗಿದೆ ಸಂಪೂರ್ಣವಾಗಿ ಮಣ್ಣಿನ ರಸ್ತೆಯಾಗಿ ಮಾರ್ಪಟ್ಟಿರುವಂಥದ್ದು. ಇಲ್ಲಿ ಹೋಗುವಂಥ ಆಟೋಗಳಿರ್ಬೋದು, ಬೇರೆ ಬೇರೆ ವಾಹನಗಳು ಸ್ಕಿಡ್ ಆಗುವಂತಹ ಸಾಧ್ಯತೆಗಳು, ಎಷ್ಟೋ ಅಪಘಾತಗಳು ಆಗಿರುವಂಥದ್ದು. ಸದ್ಯಕ್ಕೆ ಈ ಭಾಗದಲ್ಲಿ ಇರುವಂತಹ ಪೈಪ್ಲೈನ್ ಕೂಡ ಬಂದಾಗಿ ಮನೆಗಳಿಗೆ ನೀರು ನುಗ್ಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರೋದನ್ನ ಇಲ್ಲಿ ನೋಡ್ಬೋದಾಗಿದೆ. ಪ್ರತಿ ವರ್ಷವೂ ಇದೇ ಸಮಸ್ಯೆ ಅಂತ TV9 ಬಳಿ ಸ್ಥಳೀಯರು ಸಂಕಷ್ಟ ತೋಡಿಕೊಂಡಿದ್ದು ಹೀಗೆ ನೋಡಿ. ಯಾವ ರೀತಿ ಸಮಸ್ಯೆ ಆಗುತ್ತೆ ಮಳೆ ಬಂದಾಗಲೆಲ್ಲ? ಇಲ್ಲಿ ವೆಹಿಕಲ್ನವರು ಎಲ್ಲ ತುಂಬ ಜನ ಬಿದ್ದರು ಸ್ಕಿಡ್ ಹಾಕಿ. ನನಗೂ ಕಾಲಿಗೆ ಆಗಿದೆ ನೋಡಿ, ನಾನು ಬಿದ್ದೆ. ಅದು ಮಳೆ ಬರುವಾಗ ಅವ್ರಿಗೊಂದು ಅದನ್ನು ಸರಿ ಮಾಡಬೇಕು. ಮತ್ತು ಇಲ್ಲಿ ನಮ್ಮದು ನೀರಿದ್ದು ಪೈಪ್ ಎಲ್ಲ ಬಂದಾಗಿದೆ, ನಮಗೆ ನೀರಿಲ್ಲ ಈಗ. ನಾವು ವರ್ಷ ಇದೇ ಸಮಸ್ಯೆ ಇದು. ಅದು ನೀರಿಗೊಂದು ಹೋಗೋಕ್ಕೆ ಜಾಗ ಮಾಡಿ ಕೊಟ್ಟರೆ ಜನ ಪಬ್ಲಿಕ್ಗೆ ಕಷ್ಟ. ಆ್ಯಕ್ಷನ್ ತಗೊಳ್ತಾ ಇಲ್ಲ. ಇದು ಆ ವರ್ಷ ಹೀಗೆ ಆಗಿತ್ತು, ಮಣ್ಣು ಯಾವ ವರ್ಷ ಉಂಟು, 10 ವರ್ಷ ಆಯ್ತು, ಈಗೇನುಂಟು. ಯಾರು ಜವಾಬ್ದಾರಿ? ಈಗ BJP ಕಾರ್ಪೊರೇಟ್ ಅವರು ಸತ್ತೋಗಿದ್ದಾರೆ ಬಿಡಿ, ಅವರು ಕ್ಯಾರೆ ತೆಗೋದಿಲ್ಲ. ನಮಗೆಷ್ಟು ಕಷ್ಟ ಆಗ್ತದೆ. ಅಲ್ಲೆಲ್ಲ ಎಲ್ಲ ಮನೇಲಿ ಧೂಳು ಬರ್ತದೆ. ನಾವು ಕ್ಲೀನ್ ಮಾಡಿ ಹೋಗ್ತಾ ಇರ್ತೇನೆ. ಇದಕ್ಕೆ ಯಾರು ಇದು ಮಾಡುದಿಲ್ಲ. ಅದಕ್ಕೆ ಇದೆಲ್ಲ ಮಣ್ಣು ಆ ಕಡೆ ಅಲ್ಲಿ ಕೆಳಗೆ ಹೋಗ್ತದೆ. ರಣಮಳೆ ದೃಶ್ಯ 4. ಉಡುಪಿಯಲ್ಲಿ ವೃದ್ಧ ದಂಪತಿಗೆ ಜಲದಿಗ್ಬಂಧನ. ಉಡುಪಿಯಲ್ಲಿ ಮಳೆ ಆರಂಭ ಆಯಿತು ಅಂದ್ರೆ ಈ ವೃದ್ಧ ದಂಪತಿಗೆ ಜಲದಿಗ್ಬಂಧನ ಕಟ್ಟಿಟ್ಟ ಬುತ್ತಿ ನೋಡಿ. ಪಲಿಮಾರು ಗ್ರಾಮದಲ್ಲಿರೋ ಇವರು ಸರಿಯಾದ ಕಾಲು ಸಂಕವಿಲ್ಲದೆ ಪರದಾಡ್ತಿದ್ದಾರೆ. ಇದುವರೆಗೂ ಸಮಸ್ಯೆಗೆ ಪರಿಹಾರ ಒದಗಿಸಿಲ್ಲ ಅಂತ ವೃದ್ಧ ದಂಪತಿ ಅಳಲು ತೋಡಿಕೊಂಡ್ರು. ಸಮಸ್ಯೆ ತುಂಬಾ ನಮ್ಮ ಅತ್ತೆ ಮಾವನವರು ಇರುವ ಕಾಲದಿಂದಲೂ ಹಾಗೆ ಇತ್ತು. ಹೋಗ್ಲಿಕ್ಕೆ ಬರ್ಲಿಕ್ಕಿಲ್ಲ, ನೀರಿನಲ್ಲಿ ದಾಟಿ ಹೋಗುದು. ರಣಮಳೆ ದೃಶ್ಯ 5. ಮಂಗಳೂರಿನ ಪಡೀಲ್ ಅಂಡರ್ ಪಾಸ್ ಜಲಾವೃತ. ಮಂಗಳೂರಿನ ಪಡೀಲ್ ಅಂಡರ್ ಪಾಸ್ ಸಂಪೂರ್ಣ ಜಲಾವೃತ ಆಗಿದೆ. ವಾಹನ ಸವಾರರು ಪರದಾಡಿದ್ದಾರೆ. ಭಾರೀ ಮಳೆಯಿಂದಾಗಿ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಭಾರೀ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸ್ತಿವೆ. ಸಮುದ್ರದ ನೀರಿನ ಬಣ್ಣವೇ ಬದಲಾಗಿದೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಭಾರೀ ಮಳೆ ಅಲರ್ಟ್ ಹಿನ್ನೆಲೆ ಮುನ್ನೆಚ್ಚರಿಕೆಯಾಗಿ ಇಂದು ಮತ್ತು ನಾಳೆ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇದಿಷ್ಟೇ ಅಲ್ಲ, ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಮಲೆನಾಡು ಮತ್ತು ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ಚಿಕ್ಕಮಗಳೂರು, ಹಾಸನದಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ಹಲವೆಡೆ ಮನೆಗಳ ಮೇಲೆ ಮರ ಬಿದ್ದು ಗಂಡಾಂತರವೇ ತಂದಿಟ್ಟಿದೆ. ಮೈಸೂರು, ಮಂಡ್ಯದಲ್ಲಿ ಚಲಿಸ್ತಾ ಇದ್ದ ವಾಹನಗಳ ಮೇಲೆ ಮರ ಬಿದ್ದು ಹಲವರಿಗೆ ಗಾಯಗಳಾಗಿವೆ. ಮಳೆ ಅಬ್ಬರಿಸುತ್ತಿದೆ. ಮರಗಳು ಬುಡಮೇಲಾಗ್ತಿವೆ. ಮನೆಗಳ ಮೇಲೆ ಮುರಿದು ಬೀಳ್ತಿವೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ರಾಜ್ಯದಲ್ಲಿ ವರುಣನ ಅಬ್ಬರ ರೈತರಲ್ಲಿ ಸಂತಸ ತಂದಿದೆ. ಆದರೆ ಅದೇ ರೀತಿ ಸಾಲು ಸಾಲು ಸಂಕಷ್ಟಗಳನ್ನ ತಂದೊಡ್ಡಿದೆ. ಚಿಕ್ಕಮಗಳೂರಿನಲ್ಲಿ ಮುಂದುವರೆದ ವರುಣಾರ್ಭಟ, ಹಲವೆಡೆ ಅವಾಂತರ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ವರ್ಷಧಾರೆ ಮುಂದುವರೆದಿದೆ. ಮೂಡಿಗೆರೆ ತಾಲೂಕಿನ ಫಲ್ಗುಣಿ ಗ್ರಾಮದಲ್ಲಿ ಭಾರೀ ಮಳೆಗೆ ಗೀತಾ ಅನ್ನೋರ ಮನೆಯೊಂದು ಕುಸಿದಿದೆ. ಕುಟುಂಬದವರು ಮುಂದಿನ ಕೋಣೆಯಲ್ಲಿ ಮಲಗಿದ್ರಿಂದ ಗೀತಾ, ತಾಯಿ, ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಮನೆ ಗೀತಾ ಎಂಬುವರಿಗೆ ಸೇರುವಂಥದ್ದು. ಪ್ರಮುಖವಾಗಿ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿತು. ಹಿನ್ನೆಲೆಯಲ್ಲಿ ಹಿಂಭಾಗದ ಮೇಲ್ಚಾವಣಿ ಸಂಪೂರ್ಣವಾಗಿ ಕುಸಿತಿರುವಂಥದ್ದು. ಗೀತಾ ಸೇರಿದಂತೆ ಅವರ ತಾಯಿ ಮತ್ತು ಮಗ ಮಲಗಿದ್ರು. ಆದರೆ ಮುಂದಿನ ರೂಮಿನ ಕೊಠಡಿಯಲ್ಲಿ ಇದ್ದಿದ್ದರಿಂದಾಗಿ ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ಇನ್ನು ಮೂಡಿಗೆರೆಯ ತರುವೆ ಗ್ರಾಮದಲ್ಲಿ ಮಳೆಗೆ ಲಕ್ಷ್ಮಿ ಅನ್ನೋರಿಗೆ ಸೇರಿದ ಮನೆಯ ಗೋಡೆ, ಮೇಲ್ಚಾವಣಿ ಕುಸಿದು ಬಿದ್ದಿದೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ. ಕೊಪ್ಪ ಮೇಲ್ಪಾಲ್ ರಸ್ತೆಯಲ್ಲಿ ಗುಡ್ಡ ಕುಸಿದಿದ್ದು ಸಮೀಪವಿರುವ ಮನೆಗಳಿಗೂ ಹಾನಿಯಾಗುವ ಆತಂಕ ಎದುರಾಗಿದೆ. ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ನಿರಂತರ ಮಳೆಯಾಗ್ತಿರುವ ಕಾರಣ ಹೇಮಾವತಿ ನದಿಯಲ್ಲಿ ನೀರಿನ ಒಳಹರಿವು ಹೆಚ್ಚಾಗಿದೆ. ರೈತರಿಗೆ ಅಡಕೆ, ಕಾಫಿ ತೋಟ ಜಲಾವೃತವಾಗುವ ಆತಂಕ ಎದುರಾಗಿದೆ. ಪಶ್ಚಿಮಘಟ್ಟ ಸಾಲಿನಲ್ಲಿ ಹುಟ್ಟುವಂತಹ ಹೇಮಾವತಿ ನದಿ ಏನಿದೆ ಅದರ ಒಳಹರಿವಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆ ಆಗಿರುವಂಥದ್ದು. ನಾವಿವಾಗ ಮೂಡಿಗೆರೆ ತಾಲೂಕಿನ ಫಲ್ಗುಣಿ ಗ್ರಾಮದಲ್ಲಿರುವಂತಹ ಸೇತುವೆ ಮೇಲಿದ್ದೇವೆ. ಇಲ್ಲಿ ನೋಡ್ಬೋದು ಹೇಮಾವತಿ ನದಿ ತನ್ನ ಆರ್ಭಟವನ್ನು ಮುಂದುವರಿಸಿರುವಂಥದ್ದು. ಪ್ರಮುಖವಾಗಿ ಪಶ್ಚಿಮಘಟ್ಟ ಸಾಲು ಸೇರಿದಂತೆ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಅಪಾರ ಪ್ರಮಾಣದ ನೀರು ಹೇಮಾವತಿ ನದಿಗೆ ಸೇರ್ತಾ ಇರುವಂಥದ್ದು. ಶೃಂಗೇರಿಯಲ್ಲಿ ಸಿರಿಮನೆ ಜಲಪಾತ ಬೋರ್ಗರೆದು ಧುಮ್ಮಿಕ್ಕಿ ಹರಿಯುತ್ತಿದೆ. ಬೆಟ್ಟದಿಂದ ಬಂಡೆ ಸೀಳಿಕೊಂಡು ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿರೋ ನೀರು ಕಣ್ಣಿಗೆ ಹಬ್ಬದಂತಿದೆ. ಈ ಮಧ್ಯೆ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಸಂಪರ್ಕಿಸುವ ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ ಗುಡ್ಡ ಕುಸಿಯುವ ಭೀತಿ ಇದೆ. ಇದನ್ನ ಲೆಕ್ಕಿಸದೆ ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ರಸ್ತೆಯಲ್ಲಿ ವಾಹನ ಸವಾರರಿಗೂ ತೊಂದರೆ ಅಡ್ಡಿಯುಂಟು ಮಾಡುತ್ತಿದ್ದಾರೆ. ಚಿಕ್ಕಮಗಳೂರಿಗೆ ಸಂಪರ್ಕಿಸುವಂತಹ ಪ್ರಮುಖ ಒಂದು ಘಾಟ್ ಆಗಿರುವಂಥದ್ದು. ಈ ಒಂದು ಜಲಪಾತಗಳನ್ನು ನೋಡಲಿಕ್ಕೆ ಅಂತೇಳಿ ಪ್ರವಾಸಿಗರು ಜಲಪಾತಗಳ ಬಳಿ ಕಾರನ್ನು ನಿಲ್ಲಿಸ್ತಾ ಇರುವಂಥದ್ದು. ಇದರಿಂದಾಗಿ ವಾಹನ ಸವಾರರು ಒಂದು ಕಡೆ ಮಳೆ, ಮತ್ತೊಂದು ಕಡೆ ದಟ್ಟ ಮಂಜು, ಜೊತೆಗೆ ಪ್ರವಾಸಿಗರ ವಾಹನಗಳಿಂದಾಗಿ ಸಾಕಷ್ಟು ಒಂದು ಪರದಾಟವನ್ನು ಪಡ್ತಾ ಇರುವಂಥದ್ದು. ಚಾರ್ಮಡಿ ಘಾಟ್ ಏನಿದೆ ಇದು ಸಂಪೂರ್ಣವಾಗಿ ಕಿರಿದಾದ ಪ್ರಪಾತಗಳಿಂದ ಕೂಡಿರುವಂತಹ ರಸ್ತೆ. ಇಲ್ಲಿ ಸ್ವಲ್ಪ ಚಾಲಕ ಯಾಮಾರಿದ್ರೂ ಕೂಡ ಪ್ರಪಾತಕ್ಕೆ ಬೀಳುವಂತಹ ಸಾಧ್ಯತೆಗಳೇ ಹೆಚ್ಚಿರುವಂಥದ್ದು. ಹಾಸನದಲ್ಲಿ ಮಳೆಯಾರ್ಭಟ, ಹೇಮಾವತಿ ಭರ್ತಿ. ಹವಾಮಾನ ಇಲಾಖೆ ಹಾಸನದಲ್ಲಿ ರೆಡ್ ಅಲರ್ಟ್ ಘೋಷಿಸಿದೆ. ಮಳೆಯಿಂದ ಸರಣಿ ಅವಾಂತರ ಸಂಭವಿಸುತ್ತಿದೆ. ಸಕಲೇಶಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಡೆಗೋಡೆಗಳು ಕುಸಿಯುತ್ತಿದೆ. ಇದರಿಂದ ವಾಹನ ಸವಾರರು ಭಯದಲ್ಲೇ ಚಲಿಸುವಂತಾಗಿದೆ. ಭಾರಿ ಮಳೆಯಿಂದ ಹೇಮಾವತಿ ನದಿ ತುಂಬಿ ಹರಿಯುತ್ತಿದೆ. ಹೇಮಾವತಿ ಜಲಾಶಯದ ಒಳಹರಿವಿನಲ್ಲಿ ಏರಿಕೆ ಕಂಡಿದ್ದು ಒಂದೇ ದಿನಕ್ಕೆ 8,004 ಕ್ಯೂಸೆಕ್ ಒಳಹರಿವು ಹೆಚ್ಚಳವಾಗಿದೆ. ಹಾಸನ ಗ್ರಾಮಾಂತರ ಪ್ರದೇಶದಲ್ಲಿ ಮಳೆಯಿಂದ ವಿದ್ಯುತ್ ಲೈನ್ಗಳ ಮೇಲೆ ಮರಗಳು ಬೀಳ್ತಿವೆ. ಪರಿಣಾಮ ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಬಂದ್ ಆಗಿದೆ. ಹರಗರವಳ್ಳಿ, ದೀನಹಳ್ಳಿ, ಬೊಮ್ಮನಕೆರೆಯಲ್ಲಿ ಕಳೆದ 4 ದಿನಗಳಿಂದ ಕರೆಂಟ್ ಇಲ್ಲದೆ ಕತ್ತಲೆಯಲ್ಲೇ ಕಾಲ ಕಳೆಯುವಂತಾಗಿದೆ. ಹಾಸನದ ಅರಕಲಗೂಡು ತಾಲೂಕಿನ ರುದ್ರಪಟ್ಟಣದಲ್ಲಿ ತಾಜುನಿಸ್ಸಾ ಎಂಬುವರಿಗೆ ಸೇರಿದ ಮನೆ ಕುಸಿದಿದ್ದು ಕುಟುಂಬ ಬೀದಿಗೆ ಬಿದ್ದಿದೆ. ಸಕಲೇಶಪುರ ಭಾಗದಲ್ಲಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ತಡೆಗೋಡೆ ಮಣ್ಣು ಕುಸಿಯುತ್ತಿದ್ದು ಕಪ್ಪಳ್ಳಿ ಹಾಲುಬಾಳ್ ತೆರಳು ರಸ್ತೆ ಸಂಚಾರ ಬಂದ್ ಆಗಿದೆ. ಈ ಭಾಗದ ಜನ ಪರದಾಡುವಂತಾಗಿದೆ. ನಾವೀಗ ಸಕಲೇಶಪುರದ ಮಾರ್ನಳ್ಳಿ ಕಡೆಗೆ ತೆರಳತಕ್ಕಂತ ಈ ಒಂದು ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಅತ್ಯಂತ ಅವೈಜ್ಞಾನಿಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ರಿಂದಾಗಿ ಈ ಭಾಗದಲ್ಲಿ ಓಡಾಡ್ತಕ್ಕಂಥ ನೂರಾರು ಕುಟುಂಬಗಳಿಗೆ ರಸ್ತೆ ಇಲ್ಲದಂತಾಗಿದೆ. ನಾವು ನೋಡ್ತಿದ್ದೀವಿ ಇಲ್ಲಿ ತೋಟಕ್ಕೆ ಹೋಗಿ ಕಾಫಿ ತೋಟಕ್ಕೆ ಹೋಗಿ ಬರಬೇಕು ಜನರು, ತಮ್ಮ ಮನೆಗಳಿಗೆ ತೆರಳಬೇಕು. ಇಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ 75ರಿಂದ ಈ ಭಾಗಕ್ಕೆ ಹಾನ್ಬಾಳ್ ಕಡೆಗೆ ಕನೆಕ್ಟ್ ಆಗ್ತಕ್ಕಂಥ
ಇರ್ತಕ್ಕಂಥ ರಸ್ತೆ ಇದು. ಆದರೆ ಏನು ಏಕಾಏಕಿಯಾಗಿ ರಸ್ತೆ ಮಾಡೋ ಸಲುವಾಗಿ ಬೇಕಾಬಿಟ್ಟಿಯಾಗಿ ಮಣ್ಣನ್ನು ಸುರಿದಿದ್ದಾರೆ. ಆ ಸುರಿದಿರ್ತಕ್ಕಂಥ ಮಣ್ಣಿನ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಿತ್ತು. ಆ ಮಳೆ ನೀರಿಗೆ ಸಂಪೂರ್ಣವಾಗಿ ಮಣ್ಣು ಕೊಚ್ಕೊಂಡು ಹೋಗಿದೆ. ಒಂದು ಊರೇ ಇದೆ, ಯಾರಿಗೂ ಹೋಗೋಕ್ಕೆ ಆಗಲ್ಲ, ಒಂದು ಕಾರು ಪಾಸ್ ಆಗೋಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟದಲ್ಲಿದ್ದಾರೆ. 3 days ಇಂದ ಯಾರೂ ಹೋಗ್ತಾನೆ ಇಲ್ಲ, ಎಲ್ಲ ಅವ್ರವ್ರ ಮನೆ ಬೇರೆ ಊರಿನಲ್ಲಿ ಇದ್ದಾರೆ, ಒಳಗಡೆ ಎಂಟರೇ ಆಗಕ್ಕಾಗ್ತಾ ಇಲ್ಲ. ಕೊಡಗು ಜಿಲ್ಲೆಯಲ್ಲಿ ಮಳೆಯಾರ್ಭಟ ಮುಂದುವರೆದಿದೆ. ಎಲ್ಲೆಂದರಲ್ಲಿ ಮರಗಳು ಬುಡಮೇಲಾಗ್ತಿವೆ. ಇದೀಗ ಮರ ಬಿದ್ದು 2ನೇ ಬಲಿಯಾಗಿದೆ. ವಿರಾಜಪೇಟೆ ತಾಲೂಕಿನ ಮಾಲ್ಧಾರೆ ಗ್ರಾಮದಲ್ಲಿ ಮರದ ಕೊಂಬೆ ಬಿದ್ದು ವಿಷ್ಣು ಬೆಳ್ಯಪ್ಪ ಅನ್ನೋರು ಸಾವನ್ನಪ್ಪಿದ್ದಾರೆ. ಇದಕ್ಕೂ ಮೊದಲು ಮೇ 24ರಂದು ಮರ ಬಿದ್ದು ಪಾತ್ರೆ ತೊಳೆಯುತ್ತಿದ್ದಾಗ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ರು. ಇನ್ನು ವಿರಾಜಪೇಟೆ ನಗರದ ನೆಹರು ನಗರದಲ್ಲಿ ಮಾಜಿ ಸೈನಿಕ ಗಣೇಶ್ ಅನ್ನೋರ ಮನೆ ಮೇಲೆ ಮರ ಬಿದ್ದಿದೆ. ಅಜ್ಜಿ ಮೊಮ್ಮಗ ಹೊರಗೋಡಿ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಕೊಡಗು ಜಿಲ್ಲೆಗೆ ಎನ್ಡಿಆರ್ಎಫ್ ತಂಡ ಆಗಮಿಸಿದೆ. ಬೆಂಗಳೂರಿನ 10 ಬೆಟಾಲಿಯನ್ನ 30 ಸಿಬ್ಬಂದಿ ಬಂದಿದ್ದು ಯಾವುದೇ ವಿಕೋಪ ಸಂಭವಿಸಿದರೆ ಕಾರ್ಯಾಚರಣೆಗೆ ಸಜ್ಜುಗೊಂಡಿದೆ. ಇನ್ನೊಂದೆಡೆ ಮೈಸೂರಿನ ಕೆಆರ್ಎಸ್ ರಸ್ತೆಯಲ್ಲಿ ಚಲಿಸುತ್ತಿದ್ದ ಆಟೋ ಮೇಲೆ ನೀಲಗಿರಿ ಮರ ಬಿದ್ದಿದೆ. ಪರಿಣಾಮ 3 ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೈಸೂರು ಕೆಆರ್ಎಸ್ ರಸ್ತೆಯಲ್ಲಿ ಆಟೋ ಮೇಲೆ 3 ಮರಗಳು ಉರುಳಿ ಬಿದ್ದಿವೆ. ನಾವೀಗ ಅದೇ ಸ್ಥಳದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಕೆಆರ್ಎಸ್ ಮತ್ತೆ ಮೈಸೂರಿಗೆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ರಸ್ತೆಯಲ್ಲಿ ಒಟ್ಟು 3 ನೀಲಗಿರಿ ಮರಗಳು ಬುಡ ಸಮೇತವಾಗಿ ಬಿದ್ದಿರುವಂಥದ್ದು. ಅದು ನೇರವಾಗಿ ಬಿದ್ದಿರುವಂಥದ್ದು. ಇಲ್ಲಿ ನೋಡ್ತಾ ಇರುವಂತಹ ಆಟೋ ಏನಿದೆ, ಈ ಒಂದು ಆಟೋ ಮೇಲೆ ಆ 3 ಮರಗಳು ಸಹ ಉರುಳಿ ಬಿದ್ದಿದೆ. ಇನ್ನು ತಡರಾತ್ರಿ ಮೈಸೂರು ತಾಲೂಕಿನ ಬೊಂಬೇನಹಳ್ಳಿಯಲ್ಲಿ 3 ಮನೆಗಳು ಕುಸಿದು ಬಿದ್ದಿವೆ. ಸಾವಿತ್ರಮ್ಮ, ಸಿದ್ದಮ್ಮ, ಶಿವಣ್ಣ ಅನ್ನೋರ ಕುಟುಂಬ ಬೀದಿ ಪಾಲಾಗಿದೆ. ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕಿಕ್ಕೇರಿ ಗ್ರಾಮದ ಬಳಿಯ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ಓಮ್ನಿ ವ್ಯಾನ್ ಮೇಲೆ ಭಾರೀ ಗಾತ್ರದ ಮರ ಬಿದ್ದಿದೆ. ಚಾಲಕ ಪವಾಡ ಸದೃಶ ಪಾರಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾರೀ ಮಳೆ ರೈತರಿಗೆ ಬರೆ ಎಳೆದಿದೆ. ಬನ್ನಿಕುಪ್ಪೆ ಗ್ರಾಮದಲ್ಲಿ ಮಳೆಯಿಂದಾಗಿ ಸೇವಂತಿ ಹೂವಿನ ಬೆಳೆ ನಾಶವಾಗಿದೆ. ಹೂವಿನ ಗಿಡ ಮೊಗ್ಗು ಕೊಳೆತು ಹೋಗ್ತಾ ಇದೆ. ಪರಿಹಾರಕ್ಕಾಗಿ ರೈತರು ಒತ್ತಾಯಿಸಿದ್ದಾರೆ. ಒಟ್ನಲ್ಲಿ ಅವಧಿಗೂ ಮೊದಲೇ ಆಗಮಿಸಿರುವ ಮುಂಗಾರು ಮಳೆಯಿಂದಾಗಿ ಕೆರೆ ಕಟ್ಟೆ ಜಲಾಶಯಗಳು ತುಂಬುತ್ತಿದೆ. ಇದು ಸಂತಸದ ವಿಚಾರ. ಆದರೆ ಇದರ ಜೊತೆ ಅನಾಹುತಗಳು ಸಂಭವಿಸುತ್ತಿದ್ದು ಸರ್ಕಾರ ತ್ವರಿತಗತಿಯಲ್ಲಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, TV9.